ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತ ಆರೋಪ. ರಾಹುಲ್ ಗಾಂಧಿಯ ಈ ಆರೋಪಕ್ಕೆ ಬಿಜೆಪಿ ನಾಯಕರು ಕಿಡಿಕಿಡಿ ಅಂತ ಇದ್ದಾರೆ. ಈಗ ಯಾಕಿಂತ ಆರೋಪ ಅಂತಿದ್ದಾರೆ. ಅದರಲ್ಲೂ ನೀವು ಸೋತಂತ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ಆರೋಪ? ಇದು ವಿಪಕ್ಷಗಳ ಪ್ರಶ್ನೆ. ರಾಹುಲ್ ಗಾಂಧಿಗೆ ರಾಜಕೀಯ ಮೆಚುರಿಟಿ ಇಲ್ಲ. ಕರ್ನಾಟಕ ತೆಲಂಗಾಣದಲ್ಲಿ ಅವ್ಯವಹಾರ ಆಗಿದೆ, ಗೆದ್ದರೆ ಇಲ್ಲ, ನೀವು ಸೋತ ಕಡೆ ಅವ್ಯವಹಾರ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ತಂದಿದ್ದು ಬಿಜೆಪಿಯವರ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್. ರಾಹುಲ್ ಗಾಂಧಿಯ ವಿರುದ್ಧ ಆರ್ ಅಶೋಕ್ ಆಕ್ರೋಶದಿಂದ ಪ್ರಶ್ನೆಯನ್ನ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ಟ್ವೀಟ್ ಒಂದನ್ನ ಮಾಡಿದ್ದಾರೆ. ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ವಿಜೇಂದ್ರ ಕೂಡ. ಅವ್ಯವಹಾರ ಆಗಿದೆ. 136 ಸೀಟ್ ಬಂತು. ತೆಲಂಗಾಣದಲ್ಲೂ ಕಾಂಗ್ರೆಸ್ ಬಂದ್ಬಿಡ್ತು, ಅಲ್ಲೂ ಅವ್ಯವಹಾರ ಆಗಿದೆ. ಅಲ್ಲೂ ತನಿಖೆ ಮಾಡ್ಬೇಕಲ್ಲ, ಅಲ್ಲೂ ಬೈ ಎಲೆಕ್ಷನ್ ಮಾಡ್ತೀರಾ? ಈಗ ಕರ್ನಾಟಕದ 136 ಅಲ್ಲೂ ಎಲೆಕ್ಷನ್ ದಮ್ಮಿದ್ರೆ ಇವ್ರಿಗೆ ಎಲೆಕ್ಷನ್ ಬಿಟ್ಬಿಟ್ಟು ಈಗ ಎಲೆಕ್ಷನ್ ಮಾಡಿ ನೋಡ. ನೀವು ಗೆದ್ರೆ ಇಲ್ಲ, ನೀವು ಸೋತಿದ ಕಡೆ ಎಲ್ಲ ಅವ್ಯವಹಾರ ಆಗಿದೆ ಅಂತ. ಇದು ಮಾಮೂಲಿ, ಇದು ಇವತ್ತಿಂದಲ್ಲ, ಕಳೆದ 10-15 ವರ್ಷದಲ್ಲಿ ಬ್ಯಾಲೆಟ್ ಪೇಪರ್ ಬೇಕು ಅಂತ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದವರು ಯಾರು ತಂದಿದ್ದು? ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಬಿಜೆಪಿ ಅವ್ರು ತಂದ್ರ? ನೀವೇ ತಂದಿರೋದು. ಮನಮೋಹನ್ ಸಿಂಗ್ ಇದ್ದಾಗೆಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ನಡೆದಿಲ್ವಾ? ಅವಾಗ ಅಂದ್ರೆ ತರೋದು ನೀವೇ. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಬೇಡ ಅನ್ನೋರು ನೀವೇ. ಕರ್ನಾಟಕದಲ್ಲೂ ಅವ್ಯವಹಾರ ಆಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತ ಆರೋಪ. ರಾಹುಲ್ ಗಾಂಧಿಯ ಈ ಆರೋಪಕ್ಕೆ ಬಿಜೆಪಿ ನಾಯಕರು ಕಿಡಿಕಿಡಿ ಅಂತ ಇದ್ದಾರೆ. ಈಗ ಯಾಕಿಂತ ಆರೋಪ ಅಂತಿದ್ದಾರೆ. ಅದರಲ್ಲೂ ನೀವು ಸೋತಂತ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ಆರೋಪ? ಇದು ವಿಪಕ್ಷಗಳ ಪ್ರಶ್ನೆ. ರಾಹುಲ್ ಗಾಂಧಿಗೆ ರಾಜಕೀಯ ಮೆಚುರಿಟಿ ಇಲ್ಲ. ಕರ್ನಾಟಕ ತೆಲಂಗಾಣದಲ್ಲಿ ಅವ್ಯವಹಾರ ಆಗಿದೆ, ಗೆದ್ದರೆ ಇಲ್ಲ, ನೀವು ಸೋತ ಕಡೆ ಅವ್ಯವಹಾರ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ತಂದಿದ್ದು ಬಿಜೆಪಿಯವರ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್. ರಾಹುಲ್ ಗಾಂಧಿಯ ವಿರುದ್ಧ ಆರ್ ಅಶೋಕ್ ಆಕ್ರೋಶದಿಂದ ಪ್ರಶ್ನೆಯನ್ನ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ಟ್ವೀಟ್ ಒಂದನ್ನ ಮಾಡಿದ್ದಾರೆ. ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ವಿಜೇಂದ್ರ ಕೂಡ. ಅವ್ಯವಹಾರ ಆಗಿದೆ. 136 ಸೀಟ್ ಬಂತು. ತೆಲಂಗಾಣದಲ್ಲೂ ಕಾಂಗ್ರೆಸ್ ಬಂದ್ಬಿಡ್ತು, ಅಲ್ಲೂ ಅವ್ಯವಹಾರ ಆಗಿದೆ. ಅಲ್ಲೂ ತನಿಖೆ ಮಾಡ್ಬೇಕಲ್ಲ, ಅಲ್ಲೂ ಬೈ ಎಲೆಕ್ಷನ್ ಮಾಡ್ತೀರಾ? ಈಗ ಕರ್ನಾಟಕದ 136 ಅಲ್ಲೂ ಎಲೆಕ್ಷನ್ ದಮ್ಮಿದ್ರೆ ಇವ್ರಿಗೆ ಎಲೆಕ್ಷನ್ ಬಿಟ್ಬಿಟ್ಟು ಈಗ ಎಲೆಕ್ಷನ್ ಮಾಡಿ ನೋಡ. ನೀವು ಗೆದ್ರೆ ಇಲ್ಲ, ನೀವು ಸೋತಿದ ಕಡೆ ಎಲ್ಲ ಅವ್ಯವಹಾರ ಆಗಿದೆ ಅಂತ. ಇದು ಮಾಮೂಲಿ, ಇದು ಇವತ್ತಿಂದಲ್ಲ, ಕಳೆದ 10-15 ವರ್ಷದಲ್ಲಿ ಬ್ಯಾಲೆಟ್ ಪೇಪರ್ ಬೇಕು ಅಂತ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದವರು ಯಾರು ತಂದಿದ್ದು? ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಬಿಜೆಪಿ ಅವ್ರು ತಂದ್ರ? ನೀವೇ ತಂದಿರೋದು. ಮನಮೋಹನ್ ಸಿಂಗ್ ಇದ್ದಾಗೆಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ನಡೆದಿಲ್ವಾ? ಅವಾಗ ಅಂದ್ರೆ ತರೋದು ನೀವೇ. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಬೇಡ ಅನ್ನೋರು ನೀವೇ. ಕರ್ನಾಟಕದಲ್ಲೂ ಅವ್ಯವಹಾರ ಆಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತ ಆರೋಪ. ರಾಹುಲ್ ಗಾಂಧಿಯ ಈ ಆರೋಪಕ್ಕೆ ಬಿಜೆಪಿ ನಾಯಕರು ಕಿಡಿಕಿಡಿ ಅಂತ ಇದ್ದಾರೆ. ಈಗ ಯಾಕಿಂತ ಆರೋಪ ಅಂತಿದ್ದಾರೆ. ಅದರಲ್ಲೂ ನೀವು ಸೋತಂತ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ಆರೋಪ? ಇದು ವಿಪಕ್ಷಗಳ ಪ್ರಶ್ನೆ. ರಾಹುಲ್ ಗಾಂಧಿಗೆ ರಾಜಕೀಯ ಮೆಚುರಿಟಿ ಇಲ್ಲ. ಕರ್ನಾಟಕ ತೆಲಂಗಾಣದಲ್ಲಿ ಅವ್ಯವಹಾರ ಆಗಿದೆ, ಗೆದ್ದರೆ ಇಲ್ಲ, ನೀವು ಸೋತ ಕಡೆ ಅವ್ಯವಹಾರ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ತಂದಿದ್ದು ಬಿಜೆಪಿಯವರ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್. ರಾಹುಲ್ ಗಾಂಧಿಯ ವಿರುದ್ಧ ಆರ್ ಅಶೋಕ್ ಆಕ್ರೋಶದಿಂದ ಪ್ರಶ್ನೆಯನ್ನ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ಟ್ವೀಟ್ ಒಂದನ್ನ ಮಾಡಿದ್ದಾರೆ. ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ವಿಜೇಂದ್ರ ಕೂಡ. ಅವ್ಯವಹಾರ ಆಗಿದೆ. 136 ಸೀಟ್ ಬಂತು. ತೆಲಂಗಾಣದಲ್ಲೂ ಕಾಂಗ್ರೆಸ್ ಬಂದ್ಬಿಡ್ತು, ಅಲ್ಲೂ ಅವ್ಯವಹಾರ ಆಗಿದೆ. ಅಲ್ಲೂ ತನಿಖೆ ಮಾಡ್ಬೇಕಲ್ಲ, ಅಲ್ಲೂ ಬೈ ಎಲೆಕ್ಷನ್ ಮಾಡ್ತೀರಾ? ಈಗ ಕರ್ನಾಟಕದ 136 ಅಲ್ಲೂ ಎಲೆಕ್ಷನ್ ದಮ್ಮಿದ್ರೆ ಇವ್ರಿಗೆ ಎಲೆಕ್ಷನ್ ಬಿಟ್ಬಿಟ್ಟು ಈಗ ಎಲೆಕ್ಷನ್ ಮಾಡಿ ನೋಡ. ನೀವು ಗೆದ್ರೆ ಇಲ್ಲ, ನೀವು ಸೋತಿದ ಕಡೆ ಎಲ್ಲ ಅವ್ಯವಹಾರ ಆಗಿದೆ ಅಂತ. ಇದು ಮಾಮೂಲಿ, ಇದು ಇವತ್ತಿಂದಲ್ಲ, ಕಳೆದ 10-15 ವರ್ಷದಲ್ಲಿ ಬ್ಯಾಲೆಟ್ ಪೇಪರ್ ಬೇಕು ಅಂತ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದವರು ಯಾರು ತಂದಿದ್ದು? ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಬಿಜೆಪಿ ಅವ್ರು ತಂದ್ರ? ನೀವೇ ತಂದಿರೋದು. ಮನಮೋಹನ್ ಸಿಂಗ್ ಇದ್ದಾಗೆಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ನಡೆದಿಲ್ವಾ? ಅವಾಗ ಅಂದ್ರೆ ತರೋದು ನೀವೇ. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಬೇಡ ಅನ್ನೋರು ನೀವೇ. ಕರ್ನಾಟಕದಲ್ಲೂ ಅವ್ಯವಹಾರ ಆಗಿದೆ.
ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತ ಆರೋಪ. ರಾಹುಲ್ ಗಾಂಧಿಯ ಈ ಆರೋಪಕ್ಕೆ ಬಿಜೆಪಿ ನಾಯಕರು ಕಿಡಿಕಿಡಿ ಅಂತ ಇದ್ದಾರೆ. ಈಗ ಯಾಕಿಂತ ಆರೋಪ ಅಂತಿದ್ದಾರೆ. ಅದರಲ್ಲೂ ನೀವು ಸೋತಂತ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ಆರೋಪ? ಇದು ವಿಪಕ್ಷಗಳ ಪ್ರಶ್ನೆ. ರಾಹುಲ್ ಗಾಂಧಿಗೆ ರಾಜಕೀಯ ಮೆಚುರಿಟಿ ಇಲ್ಲ. ಕರ್ನಾಟಕ ತೆಲಂಗಾಣದಲ್ಲಿ ಅವ್ಯವಹಾರ ಆಗಿದೆ, ಗೆದ್ದರೆ ಇಲ್ಲ, ನೀವು ಸೋತ ಕಡೆ ಅವ್ಯವಹಾರ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ತಂದಿದ್ದು ಬಿಜೆಪಿಯವರ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್. ರಾಹುಲ್ ಗಾಂಧಿಯ ವಿರುದ್ಧ ಆರ್ ಅಶೋಕ್ ಆಕ್ರೋಶದಿಂದ ಪ್ರಶ್ನೆಯನ್ನ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ಟ್ವೀಟ್ ಒಂದನ್ನ ಮಾಡಿದ್ದಾರೆ, ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ವಿಜೇಂದ್ರ ಕೂಡ. ಅವ್ಯವಹಾರ ಆಗಿದೆ. 136 ಸೀಟ್ ಬಂತು. ತೆಲಂಗಾಣದಲ್ಲೂ ಕಾಂಗ್ರೆಸ್ ಬಂದ್ಬಿಡ್ತು, ಅಲ್ಲೂ ಅವ್ಯವಹಾರ ಆಗಿದೆ. ಅಲ್ಲೂ ತನಿಖೆ ಮಾಡ್ಬೇಕಲ್ಲ, ಅಲ್ಲೂ ಬೈ ಎಲೆಕ್ಷನ್ ಮಾಡ್ತೀರಾ? ಈಗ ಕರ್ನಾಟಕದ 136 ಅಲ್ಲೂ ಎಲೆಕ್ಷನ್ ದಮ್ಮಿದ್ರೆ ಇವ್ರಿಗೆ ಎಲೆಕ್ಷನ್ ಬಿಟ್ಬಿಟ್ಟು ಈಗ ಎಲೆಕ್ಷನ್ ಮಾಡಿ ನೋಡೋಣ. ನೀವು ಗೆದ್ರೆ ಇಲ್ಲ, ನೀವು ಸೋತಿದ ಕಡೆ ಎಲ್ಲ ಅವ್ಯವಹಾರ ಆಗಿದೆ ಅಂತ. ಇದು ಮಾಮೂಲಿ, ಇದು ಇವತ್ತಿಂದಲ್ಲ, ಕಳೆದ 10-15 ವರ್ಷದಲ್ಲಿ ಬ್ಯಾಲೆಟ್ ಪೇಪರ್ ಬೇಕು ಅಂತ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದವರು ಯಾರು ತಂದಿದ್ದು? ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಬಿಜೆಪಿ ತಂದ್ರ? ನೀವೇ ತಂದಿರೋದು. ಮನಮೋಹನ್ ಸಿಂಗ್ ಇದ್ದಾಗೆಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ನಡೆದಿಲ್ವಾ? ಅವಾಗ ಅಂದ್ರೆ ತರೋದು ನೀವೇ. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಬೇಡ ಅನ್ನೋರು ನೀವೇ. ಕರ್ನಾಟಕದಲ್ಲೂ ಅವ್ಯವಹಾರ ಆಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತ ಆರೋಪ. ರಾಹುಲ್ ಗಾಂಧಿಯ ಈ ಆರೋಪಕ್ಕೆ ಬಿಜೆಪಿ ನಾಯಕರು ಕಿಡಿಕಿಡಿ ಅಂತ ಇದ್ದಾರೆ. ಈಗ ಯಾಕಿಂತ ಆರೋಪ ಅಂತಿದ್ದಾರೆ. ಅದರಲ್ಲೂ ನೀವು ಸೋತಂತ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ಆರೋಪ? ಇದು ವಿಪಕ್ಷಗಳ ಪ್ರಶ್ನೆ. ರಾಹುಲ್ ಗಾಂಧಿಗೆ ರಾಜಕೀಯ ಮೆಚುರಿಟಿ ಇಲ್ಲ. ಕರ್ನಾಟಕ ತೆಲಂಗಾಣದಲ್ಲಿ ಅವ್ಯವಹಾರ ಆಗಿದೆ, ಗೆದ್ದರೆ ಇಲ್ಲ, ನೀವು ಸೋತ ಕಡೆ ಅವ್ಯವಹಾರ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ತಂದಿದ್ದು ಬಿಜೆಪಿಯವರ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್. ರಾಹುಲ್ ಗಾಂಧಿಯ ವಿರುದ್ಧ ಆರ್ ಅಶೋಕ್ ಆಕ್ರೋಶದಿಂದ ಪ್ರಶ್ನೆಯನ್ನ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ಟ್ವೀಟ್ ಒಂದನ್ನ ಮಾಡಿದ್ದಾರೆ, ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ವಿಜೇಂದ್ರ ಕೂಡ. ಅವ್ಯವಹಾರ ಆಗಿದೆ. 136 ಸೀಟ್ ಬಂತು. ತೆಲಂಗಾಣದಲ್ಲೂ ಕಾಂಗ್ರೆಸ್ ಬಂದ್ಬಿಡ್ತು, ಅಲ್ಲೂ ಅವ್ಯವಹಾರ ಆಗಿದೆ. ಅಲ್ಲೂ ತನಿಖೆ ಮಾಡ್ಬೇಕಲ್ಲ, ಅಲ್ಲೂ ಬೈ ಎಲೆಕ್ಷನ್ ಮಾಡ್ತೀರಾ? ಈಗ ಕರ್ನಾಟಕದ 136 ಅಲ್ಲೂ ಎಲೆಕ್ಷನ್ ದಮ್ಮಿದ್ರೆ ಇವ್ರಿಗೆ ಎಲೆಕ್ಷನ್ ಬಿಟ್ಬಿಟ್ಟು ಈಗ ಎಲೆಕ್ಷನ್ ಮಾಡಿ ನೋಡೋಣ. ನೀವು ಗೆದ್ರೆ ಇಲ್ಲ, ನೀವು ಸೋತಿದ ಕಡೆ ಎಲ್ಲ ಅವ್ಯವಹಾರ ಆಗಿದೆ ಅಂತ. ಇದು ಮಾಮೂಲಿ, ಇದು ಇವತ್ತಿಂದಲ್ಲ, ಕಳೆದ 10-15 ವರ್ಷದಲ್ಲಿ ಬ್ಯಾಲೆಟ್ ಪೇಪರ್ ಬೇಕು ಅಂತ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದವರು ಯಾರು ತಂದಿದ್ದು? ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಬಿಜೆಪಿ ತಂದ್ರ? ನೀವೇ ತಂದಿರೋದು. ಮನಮೋಹನ್ ಸಿಂಗ್ ಇದ್ದಾಗೆಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ನಡೆದಿಲ್ವಾ? ಅವಾಗ ಅಂದ್ರೆ ತರೋದು ನೀವೇ. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಬೇಡ ಅನ್ನೋರು ನೀವೇ. ಕರ್ನಾಟಕದಲ್ಲೂ ಅವ್ಯವಹಾರ ಆಗಿದೆ.